ಇತ್ತೀಚೆಗೆ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಷಯವಾಗಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣ ಹಾಗೂ ಜನವರಿ 17ರಂದು ನಡೆಯಲಿರುವ ಬಿಜೆಪಿ ಬೃಹತ್ ಪ್ರತಿಭಟನೆ ಮತ್ತು ಸಮಾವೇಶ ಕುರಿತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡರು. ಎಂಎಲ್ಸಿ ರವಿಕುಮಾರ್, ಜನವರಿ 1ರಂದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಬೇಕಿತ್ತು. ಆದರೆ ಬ್ಯಾನರ್ ಗಲಾಟೆ ಎಂಬ ನೆಪದಲ್ಲಿ ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಶಾಸಕ ಭರತ್ ರೆಡ್ಡಿ ಅವರು ದುರುದ್ದೇಶದಿಂದಲೇ ಗಲಾಟೆ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಫೈರಿಂಗ್ ಮಾಡಲಾಗಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ದಾಳಿ ನಡೆದಿದೆ. ಗನ್ ಮ್ಯಾನ್ಗಳ ಅನುಮತಿ ಇಲ್ಲದೆ ಯಾರೂ ಫೈರಿಂಗ್ ಮಾಡುವುದಿಲ್ಲ. ಮುಂಚಿತವಾಗಿ ಸೂಚನೆ ನೀಡಿಯೇ ಫೈರಿಂಗ್ ಮಾಡಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ವರದಿ ಲಕ್ಷ್ಮಣ್ ಎಸ್ ಭಂಡಾರಿ, ಬಳ್ಳಾರಿ. ಹೋಗೋರಿಗೆ ಬರೋರಿಗೆ ಅಪಮಾನ ಮಾಡಬೇಕು, ಈ ಒಂದು ಕೆಟ್ಟ ಉದ್ದೇಶವೇ ಅದರಿಂದ ಗೊತ್ತಾಗತ್ತೆ. ಅದರಿಂದ ಇದನ್ನ ಪ್ರತಿಭಟಿಸಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಅವ್ರ ಮೇಲೂ ಕೂಡ ದಾಳಿ ಮಾಡೋದು ನಮ್ಮ ಕಾರ್ಯಕರ್ತರ ಮೇಲೆ. ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಮಾಜಿ ಸಂಸದರು, ಮಾಜಿ ಸಚಿವರು, ನಮ್ಮ ರಾಜ್ಯ ನಾಯಕರು, ಅವ್ರನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಆದ್ರಿಂದ ಅತ್ಯಂತ ದುರಂತದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆನೆ ಭಾಷಣ ಮಾಡೋದು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ, ಮಾತೆತ್ತಿರದೆ ಅಂಬೇಡ್ಕರ್, ಸಂವಿಧಾನ ಎಲ್ಲೋಯ್ತು ಸಂವಿಧಾನ? ಹಂಗಾದ್ರೆ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಕೇಳ್ತೇನೆ, ಎಲ್ಲೋಯ್ತು ಸಂವಿಧಾನ? ಎಲ್ಲೋಯ್ತು ಲಾ ಅಂಡ್ ಆರ್ಡರ್? ಓಪನ್ ಆಗಿ ಹೇಳ್ತಾರೆ ನಾರಾ ಭರತ್ ರೆಡ್ಡಿ. 10 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಸುಟ್ಟು ಹಾಕಿ ವಾಪಸ್ ಬರ್ತಾ ಇದ್ದೆ. ಬಳ್ಳಾರಿಯನ್ನ 10 ನಿಮಿಷದಲ್ಲಿ ಸುಟ್ಟು ಬಿಡ್ತಾ ಇದ್ದೆ. ಒಬ್ಬ ಶಾಸಕರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳ ಇದು. ಅದೇ ಮಾತುಗಳನ್ನ ಒಂದು ವೇಳೆ ಏನಾದ್ರು ಬಿಜೆಪಿ ಶಾಸಕರು ಮಾತಾಡಿದ್ರೆ ಅವ್ರ ಕತೆ ಏನಾಗಿರೋದು? ಇದನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಕಾಂಗ್ರೆಸ್ ಶಾಸಕ ಹೇಳಿದ್ದಕ್ಕೆ ಅವ್ರ ಮೇಲೆ FIR ಆಗ್ಲಿಲ್ಲ ತಕ್ಷಣಕ್ಕೆ, ನಾರಾ ಭರತ್ ರೆಡ್ಡಿ ಹೇಳಿದ್ದಕ್ಕೆ. ಅದೇ ಮಾತನ್ನ ನಮ್ಮ ಶಾಸಕರು ಹೇಳಿದ್ರೆ, ಬಿಜೆಪಿ ಶಾಸಕರು ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರು ಹೇಳಿದ್ರೆ ಕೂಡಲೇ FIR, ಕೂಡಲೇ ಅರೆಸ್ಟ್ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅರೆಸ್ಟ್ ಮಾಡಿದ್ದೀರಾ? ಈ ತರದ ಪೋಸ್ಟ್ ಹಾಕಿದ್ದಕ್ಕೆ, ನಾನು ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಮಾಡಿದ್ದೀರಾ ನೀವು? ಹೀನಾಯ ಶಬ್ದಗಳನ್ನ ಬಳಸಿದ್ದಕ್ಕೆ, ಕೆಟ್ಟ ಶಬ್ದಗಳನ್ನ ಬಳಸಿದ್ದಕ್ಕೆ, ಅವ್ರ ಕ್ಯಾರೆಕ್ಟರ್ ವಧೆಯನ್ನ ಮಾಡಿದ್ದಕ್ಕೆ ನೀವು ಅನೇಕರನ್ನ ಅರೆಸ್ಟ್ ಮಾಡಿದಿರಾ. ನಮ್ ಕಾರ್ಯಕರ್ತರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ 33 ಜನರ ಮೇಲೆ FIR ಆಗಿದೆ. 33 ಮೆಂಬರ್ಸ್ ಮೇಲೆ. ಯಾಕೆ ಶಾಸಕರ ಮೇಲೆ FIR ಆಗ್ಲಿಲ್ಲ? ಯಾಕೆ ಕೂಡಲೇ ಅರೆಸ್ಟ್ ಮಾಡ್ಲಿಲ್ಲ? ಕಾಂಗ್ರೆಸ್ ಶಾಸಕರು ಏನ್ ಬೇಕಾದ್ ಮಾಡ್ಬೋದಾ? ಬರಕೂನ್ ಮಾಫ್ ಏನ್ ಬೇಕಾದ್ ಮಾಡಿದ್ರು ನಡೆಯುತ್ತಾ? ಆದ್ರಿಂದ ಈ ವಿಷಯವನ್ನ ಗಮನದಲ್ಲಿಟ್ಕೊಂಡು 17ನೇ ತಾರೀಕು ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬ್ರು, ಶ್ರೀರಾಮುಲು ಅವರು, ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ನಾವು ಮಾತಾಡಿ ನಾಳೆ 17ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನ ನಾವು ಮಾಡೋರಿದ್ದೇವೆ. ಆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ನಾಯಕರು ಕೂಡ ಭಾಗವಹಿಸೋರಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರಾಜ್ಯದ ನಾಯಕರಾಗಿರುವಂತ ಗೋವಿಂದ್ ಕಾರಜೋಳ್ ಅವರು, ಮತ್ತೆ
ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಲ್ರು ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ. ಒಂದು ಬಹಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ. ಮತ್ತು ಈ ಘಟನೆನ ನಾನು ಉಪಮುಖ್ಯಮಂತ್ರಿಗಳು ಹೇಳಿ ಹೋಗಿದ್ದಾರೆ, ಇಲ್ಲ ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ. ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಯಾಕೆ FIR ಆಗ್ಲಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ? ಹಾಗಾಗಿ ಈ ಒಂದು ವಿಷಯವನ್ನ ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ಒಂದು ಬೃಹತ್ ಆಂದೋಲನವನ್ನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಅಷ್ಟು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರವರು ವಿವರ ಕೊಡೋರಿದ್ದಾರೆ. ಸಂಖ್ಯೆ, ಸಭೆಯ ಸ್ವರೂಪ ಮತ್ತು ಹೋರಾಟದ ಸ್ವರೂಪ, ಇವೆಲ್ಲ ವಿಷಯಗಳನ್ನ ಅವರು ತಿಳಿಸೋರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆನೂ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ತಿಳಿಸೋರಿದ್ದಾರೆ. ಕ್ಯಾನ್ಸಲ್ ಆಗಿಲ್ಲ. ಇದ್ರ 17ನೇ ತಾರೀಕು ನಮ್ದು ಹೋರಾಟ ಇದೆ. 17ನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತೀವಿ. ನಮ್ಮ 17ನೇ ತಾರೀಕು ಬೆಳಿಗ್ಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಹೋರಾಟಕ್ಕೆ ಏನ್ ಬರೋರಿದ್ದಾರೆ ಎಲ್ರು ನಾವು ಒಂದ್ಸರಿ ನಾವು ಒಟ್ಟಿಗೆ ಕೂತ್ಕೊಳ್ತೀವಿ. ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ. 17ನೇ ತಾರೀಕು ಅನೌನ್ಸ್ಮೆಂಟ್. ಅದಕ್ಕೆ 17ನೇ ತಾರೀಕು ಮುಂದಿನ ಪ್ರತಿಭಟನಾ ಸಮಾವೇಶ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ನಾಯಕರುಗಳು ಬಂದು ಎಸ್ ಹೇಳ್ತಾರೆ. ರಾತ್ರಿ ನಮ್ಮ ಬಳ್ಳಾರಿಯ APMC ಮಾರ್ಕೆಟ್ ಇದೆ. ಮಾರ್ಕೆಟ್ ಒಳಗಡೆ ಸುಮಾರು ಒಂದು 25-30 ಸಾವಿರ ಜನ ಇರುವಂತ ಒಂದು ಪ್ಲೇಸ್ ಅನ್ನ ನಿನ್ನೆ ರಾತ್ರಿ ಐಡೆಂಟಿಫಿಕೇಶನ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆ SP ಮತ್ತು ಇನ್ನ ಉಳಿದಿರುವಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಿನ್ನೆ ಬಂದಿದ್ರು. ನಾವು ಸ್ಥಳಕ್ಕೆ ಹೋಗಿ ಜಿಲ್ಲಾಧ್ಯಕ್ಷರಾದ ಅನಿಲ್ ನಾಯ್ಡು, ಶ್ರೀರಾಮುಲು, ನಾನು ಮತ್ತು ಎಲ್ಲರೂ ಅದನ್ನು ವೀಕ್ಷಣೆ ಮಾಡಿ ನಮಗೆ ಆ ಪ್ಲೇಸ್ ಒಪ್ಪಿಗೆ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಅಂತ ಹೇಳಿ. ಯಾಕಂದ್ರೆ ಬಳ್ಳಾರಿ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ 17ನೇ ತಾರೀಕು PUC ಎಕ್ಸಾಮಿನೇಷನ್ ಇದೆ. ಅವರು ಎಕ್ಸಾಮ್ಸ್ 1:15 ಮುಗಿಯುತ್ತೆ, 2 ಗಂಟೆಗೆ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕೂಡ ಮಕ್ಕಳಿಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಜನ ಬರೋದು, ಆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿ ನಾವಲ್ಲಿ ಬೇಡ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡ್ವಿ. ಸೊ ಒಂದ್ 2-3 ಪ್ಲೇಸಸ್ ನೋಡಿದಾಗ APMC ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಸಂಖ್ಯೆ. ಯಾಕಂದ್ರೆ ಜನ ಸುಮಾರು ಅಂದ್ರೆ ಒಂದು 50,000ಕ್ಕಿಂತ ಹೆಚ್ಚು ಬರುವಂತ ನಿರೀಕ್ಷೆ ಇರುವಂತದ್ದು. ಆದ್ರೆ ನಾವೇ ಜನಗಳನ್ನ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಅಲ್ಲಿ ನಾವು ನಿನ್ನೆ ಹೋಗಿ ನೋಡಿದಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು 30,000 ಜನಗಳನ್ನ ನಾವು ಒಂದು 15,000-20,000 ಚೇರ್ಸ್ ಅಕಾಮಿಡೇಟ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಇನ್ನೂ ಒಂದು 10,000 ಜನ ನಿಂತ್ಕೋಬಹುದು. ಸೊ ಹಾಗಾಗಿ ನಾವು ಸ್ವಲ್ಪ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಜನಗಳನ್ನ ಒಂದು ಆ ಮಟ್ಟದಲ್ಲಿ ಬರೋದ್ರಿಂದ ಕಾರ್ಯಕ್ರಮ ಸ್ಥಳ ತೊಂದರೆ ಆಗ್ಬಾರ್ದು ಮತ್ತೆ ಜನರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದು ಸೀಮಿತ ಮಾಡಿಕೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಅಂದ್ರೆ ಇವತ್ತು ನಿನ್ನೆ ವಿಜೇಂದ್ರ ಅವರು ಕೂಡ ಮಾತಾಡಿದ್ರು. ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿರುವಂತ ಒಂದು ವಿಚಾರ ಹೇಳಿದ್ರೆ, ಹೋರಾಟ ಒಂದು ಸ್ವರೂಪ ಅನ್ನೋದು ಹಂತ ಹಂತವಾಗಿ ಮಾಡೋಣ. ನಾವು ಮೊದಲನೇ ಪ್ರತಿಭಟನೆ ಮತ್ತು ಸಮಾವೇಶ ಮೂಲಕ ನಮ್ಮ ಏನು ರಾಜ್ಯ ಸರ್ಕಾರದ ಮೇಲೆ ನಾವೇನು ಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದೀವಿ, ಅದನ್ನ ನಾವು ಸಭೆ ಮೂಲಕ, ಸಾರ್ವಜನಿಕ ಒಂದು ಹೋರಾಟದ ಮೂಲಕ, ಸಮಾವೇಶದ ಮೂಲಕ ಒಂದು ಪ್ರತಿಭಟನಾ ರ್ಯಾಲಿ ಮಾಡೋಣ. ನಮ್ಮ ರವಿಕುಮಾರ್ ಅವರು ಹೇಳಿದಾಗೆ ಅವತ್ತು ಬೆಳಿಗ್ಗೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕಿಂತ ಮುಂಚೆ ಆ ಒಂದು ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ 20ನೇ ತಾರೀಕು ಆದ್ಮೇಲೆ 20th ಆದ್ಮೇಲೆ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಪ್ರತಿಭಟನೆ ವಿಚಾರದಲ್ಲಿ, ಪಾದಯಾತ್ರೆ ವಿಷಯದಲ್ಲಿ ದಿನಾಂಕವನ್ನ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಘೋಷಣೆ ಮಾಡೋಣ ಅಂತ ಹೇಳಿ ನಿನ್ನೆ
ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ ಇವತ್ತು ನಾವು 17ನೇ ತಾರೀಕು APMC ಮಾರ್ಕೆಟ್ ಅಲ್ಲಿ ಮೊದಲ ಹಂತದ ಹೋರಾಟ, ಒಂದು ಪ್ರತಿಭಟನಾ ರ್ಯಾಲಿ. ಅವರು ನಮ್ಮ ರವಿಕುಮಾರ್ ಅವರು ಹೇಳಿದಾಗೆ ಶಾಸಕರನ್ನ ಅವರು ಬಂಧನ ಮಾಡಿ ಬಂದು ಫರ್ದರ್ ನಮ್ಮ ಕೋರ್ ಕಮಿಟಿ ತೀರ್ಮಾನದಂತೆ CBI ಎಂಕ್ವೈರಿಗೆ ಕೊಡೋದ್ರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ನಾವು ತಪ್ಪು ಯಾರೇ ಮಾಡಿದ್ರು ಕೂಡ ಅವರು ಶಿಕ್ಷೆಗೆ ಒಳಪಡ್ತಾರೆ ಅನ್ನೋದನ್ನ ಅವರು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯ ದೇಶನೇ ಮೆಚ್ಕೊಳ್ತಾರೆ ಸಿದ್ದರಾಮಯ್ಯ ಅವ್ರನ್ನ. ಹಾಗಾಗಿ 17ನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಅದನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದು ಪಾದಯಾತ್ರೆ ದಿನಾಂಕವನ್ನು ಅನೌನ್ಸ್ ಮಾಡ್ತಾರೆ. ಹೌದು ಹೌದು ತೀರ್ಮಾನ ಮಾಡ್ತೀವಿ. ರಾಜ್ಯಾಧ್ಯಕ್ಷರು ಜಾಗ ಎಲ್ಲಿ ಜಾಗ ಇಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಹೌದು. ಕುಮಾರಸ್ವಾಮಿ ಅವರಿಗೆ ರಾಮುಲು ಅವರು ನಾನು ಇಬ್ಬರು ಕೂಡ ಫೋನ್ ಮಾಡಿದ್ದೀವಿ. ಪಕ್ಷದಿಂದ ಆಹ್ವಾನ ಮಾಡಿದ್ರೆ ಅಥವಾ ನೀವು ಪರ್ಸನಲ್ ಆಗಿ ಆಹ್ವಾನ ಪಕ್ಷದ ಕಡೆಯಿಂದನೇ ಆಹ್ವಾನ ಮಾಡಿದ್ರು. ಮಾಹಿತಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಅಲ್ಲಲ್ಲ, ಯಾರು ಹೇಳಿದ್ದಾರೆ? ಕುಮಾರಸ್ವಾಮಿ ಅವರ ಇಲ್ಲಮ್ಮ, ನೀವು ಕುಮಾರಸ್ವಾಮಿ ಅವ್ರ ಹತ್ರ, ಕೇಂದ್ರ ಸಚಿವರ ಹತ್ರ ನೀವು ಮಾತಾಡ್ರಿ. ಅವ್ರ ಹತ್ರ ಪಕ್ಷದ ನಾಯಕರುಗಳು ಆಹ್ವಾನ ಮಾಡಿದ್ದಾರೆ, ನಾವು ಆಹ್ವಾನ ಮಾಡಿದ್ದೀವಿ. ಅವ್ರು ಕೂಡ ಕೇಂದ್ರ ಸಚಿವರಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಸೋಮಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಈಗಾಗಲೇ ಎಲ್ಲರೂ ಈ ಒಂದು ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ, ಡೆಲ್ಲಿಯಲ್ಲೂ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರ ಮೂಲಕ ಅವರು ಪ್ರತಿಭಟನೆ ಮತ್ತು ಆಗಿರೋ ಅನ್ಯಾಯದ ಬಗ್ಗೆ ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಸಂಜೆ ಒಳಗಡೆ ಇನ್ನು ಯಾರ್ಯಾರು ಬರ್ತಾರೆ ಅಲ್ಲಿ ಸದ್ಯಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಮಾಡ್ತಾರೆ. ಇವರೆಲ್ಲ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ರವಿಕುಮಾರ್ ಸರ್ ಹೇಳಿದ್ರಲ್ಲ ಇವಾಗಲೇ, ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಪ್ರತಿಪಕ್ಷ ನಾಯಕರು ವಿಧಾನಸಭೆಯಲ್ಲಿ ಅಶೋಕಣ್ಣ ಅವರು, ಮತ್ತು ಅದೇ ಒಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರಾದ ಚಲುವಾದಿ ನಾರಾಯಣ ಸ್ವಾಮಿ ಅವರು, ಮತ್ತು ಚಿತ್ರದುರ್ಗ ಸಂಸದರು, ಮಾಜಿ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಅವರು, ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಇಷ್ಟೆಲ್ಲ ಇವಾಗ ಬರ್ಲಿಕ್ಕೆ ಕನ್ಫರ್ಮ್ ಆಗಿರುವಂತದ್ದು. ಮತ್ತೆ ಇನ್ನ ಹೇಗೂ ಕೋರ್ ಕಮಿಟಿ ರಾಮುಲು ಅವರು ಇಲ್ಲೇ ಇರ್ತಾರೆ. ಇನ್ನ ಫರ್ದರ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ನಮ್ಮ ಮಾತಾಡಿದೆ, ಎಲ್ಲ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಆ ಪೂರ್ವ ನಿಗದಿತ ಕಾರ್ಯಕ್ರಮಗಳು ಇರೋ ಕಾರಣ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ಹೋರಾಟದಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಪಾಲ್ಗೊಳ್ಳೋಣ. 2028ಕ್ಕೆ ಮತ್ತೆ ಕುಮಾರಸ್ವಾಮಿ ಸಿಎಂ ಮಾಡ್ತಾರೆ ಅಂತ ಹೇಳಿ ಇದು ಬಹಳ ಉದ್ದ ಇದೆ ಸಮಯ. ಇದು 26. ಅಲ್ಲ, ಈಗ ಬಹುತೇಕ JDS ನಾಯಕರುಗಳೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಿದ್ದಾರೆ. ನೀವು ಅಲಯನ್ಸ್ ಇದ್ದೀರಿ. ಇದು ಇನ್ನು ಎಲೆಕ್ಷನ್ ಆಗ್ಬೇಕು, ಇದೆಲ್ಲ ಇನ್ನು ಬಹಳಷ್ಟು ವಿಷಯ ಇದೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪ್ರಧಾನ ಮಂತ್ರಿಗಳು ಅಮಿತ್ ಶಾ ಜಿ ಅವರು ತೀರ್ಮಾನ ಮಾಡಿ, ಕಾಂಗ್ರೆಸ್ ಅವರು ಹೇಳಿದ ತಕ್ಷಣ ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತೀರಿ ಸರ್. ಬಟ್ ನಿಮ್ಮದೇ ಅಲಯನ್ಸ್ ಸರ್ಕಾರ ಅಲ್ಲ, ಅಲಯನ್ಸ್ ಇರ್ತಕ್ಕಂಥ JDS ಶಾಸಕರು ನಾವು ರಿಯಾಕ್ಟ್ ಮಾಡ್ತಿರೋದು ಈಗೇನು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಇನ್ನೇನೇನು ರಾಜ್ಯದಲ್ಲಿ ಸಮಸ್ಯೆಗಳೇ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಸಮಸ್ಯೆ. ಇನ್ನು ಉಳಿದಿರೋ ಎಲ್ಲ 6.5 ಕೋಟಿ ಜನ ಬಹಳ ಸುಖವಾಗಿ ಇದ್ದಾರೆ ಅಂತ ಏನ್ ಮುಂಚೆ ಬಿಜೆಪಿ ಎಲ್ಲರೂ ಸಿಎಂ ಕುರ್ಚಿ ಬಿಟ್ಟು ಬೇರೆ ಯಾವ್ದು ಮಾತಾಡಿದ್ರು. ಏನ್ ನಡೀತಿದೆಯಲ್ಲ ಅದಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಅಲ್ಲಲ್ಲ, ಬಿಜೆಪಿ ಅವರು ಬಳ್ಳಾರಿ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಸಿಎಂ ಕುರ್ಚಿ ಬಿಟ್ರೆ ಬೇರೆ ಯಾವ್ದು ಮಾತಾಡ್ತಿರ್ಲಿಲ್ಲ ಸರ್. DKC ಸಿದ್ದರಾಮಯ್ಯ ಬಿಟ್ರೆ ಯಾವ್ದು ಮಾತಾಡ್ತಿರ್ಲಿಲ್ಲ. ಬಟ್ ಈಗ JDS ನವ್ರು ಹೇಳಿದ ತಕ್ಷಣ ಇದು ಯಾಕೆ ಬಂತಂತ ನಿಮ್ಗೆ? ಈಗ ಮುಖ್ಯಮಂತ್ರಿ ಚೇರ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಿದಾರೆ, ಕಾಂಗ್ರೆಸ್ನವರೇ ಜಾಸ್ತಿ ಮಾತಾಡ್ತಾರೆ. JDS ನವ್ರು ಹೇಳಿದಕ್ಕೆ ರಿಯಾಕ್ಟ್ ಮಾಡ್ತೀರಾ? JDS ನವ್ರದ್ದು ಮತ್ತು BJP ಅವ್ರದ್ದು ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ NDA ತೀರ್ಮಾನ ಮಾಡುತ್ತೆ. GBA ಚುನಾವಣೆಗೆ ನಾವು ತಯಾರಿದ್ದೇವೆ. 100ಕ್ಕೆ 100 GBA ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ತಯಾರಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಗೆ ಅದನ್ನ ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿಲ್ಲ,
ನಮ್ಮ NDA ತೀರ್ಮಾನ